ಇವತ್ತಿನ ದಿವಸ मड़े बंदरू इतने बारिश आए तो भी आप इतने ज्यादा संख्या में आ चुके हैं, इतने अच्छे से स्वागत किए हैं। ननगेनु ಹೇಳೋದೇ ಅವಶ್ಯಕತೆ ಇಲ್ಲ, ನನಗೆ ನಾವೆಲ್ಲರೂ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರಿ. ತುಂಬಾ ಸಂತೋಷ ಆಯ್ತು. ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಎಲ್ಲಾ ಗ್ರಾಮಸ್ಥರಿಗೆ, ಪಂಚಾಯತ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮಾಡ್ತಾ ಇದೀವಿ. ಬೇರೆ ಬೇರೆ ಹಳ್ಳಿಗಳಿಂದ ಎಲ್ಲ ಕಡೆಯಿಂದ ಬಂದಿದ್ದಾರೆ. ತಾವೆಲ್ಲರೂ ಸಮಯ ಕೊಟ್ಟಿದ್ದೀರಿ. ಮಳೆ ಬಂದ್ರು ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಯ ಕೊಟ್ಟಿದ್ದೀರಿ. ತುಂಬಾ ಸಂತೋಷ ಆಯ್ತು. ನಾನು ಎಲ್ರಿಗೂ ಮತ್ತೊಂದ್ಸಲ ನಾನು ಧನ್ಯವಾದ ಹೇಳುತ್ತೇನೆ. ಇವಾಗ 10 ವರ್ಷ ತಮ್ಮೆಲ್ಲರ ಆಶೀರ್ವಾದದಿಂದ ಭಗವಂತ ಖೂಬಾ ಸಾಹೇಬ್ರು ಸಂಸದರಾಗಿ 5 ವರ್ಷ ಅವರು ಸಚಿವರಾಗಿದ್ದಾರೆ. ಈ 10 ವರ್ಷದಲ್ಲಿ ತಮ್ಮ ಊರಿಗೆ ಅವ್ರು ಎಷ್ಟು ಸಲ ಬಂದಿದ್ದಾರೆ ಅಂತ ಹೇಳ್ಬೇಕು, ಎಷ್ಟು ಅನುದಾನ ತಂದು ಕೊಟ್ಟಿದ್ದಾರೆ ಅಂತ ಅಂಬೋದು ನೀವೇ ಹೇಳ್ಬೇಕು. ಒಂದ್ ಸಲನೂ ಬಂದಿಲ್ಲ ಅಂತ ಹೇಳ್ತಾರೆ. ಎಷ್ಟೋ पंचायतಗಳಲ್ಲಿ मैं लोगों को पूछता हूँ कि कभी भी उनको देखे क्या? बहुत लोग बोलते फोन पे देखे, लेकिन रियल लाइफ में कभी भी नहीं देखे बोलते. ಒಬ್ಬ ಜನಪ್ರತಿನಿಧಿಯವರ ಜವಾಬ್ದಾರಿ ಏನು? लोगों का सुख दुख में भाग लेना, लोगों का समस्या पूछना, उनको मिलने के बाद अनुदान लेकर बजट लाकर काम करना, ये ಒಬ್ಬ ಜನಪ್ರತಿನಿಧಿಯವರ ಜವಾಬ್ದಾರಿ. ಇದರಲ್ಲಿ ಅವರು ವಿಫಲರಾಗಿದ್ದಾರೆ. ಯಾಕೆ ಅಂತಂದ್ರೆ क्योंकि उनको क्या लगता है 2 चुनाव तो मैं दूसरे के नाम के ऊपर जीत कर आया हूँ, इस चुनाव में भी मुझे लोगों का मिलने का आवश्यकता नहीं है. ನನಗೆ ಜನರಿಗೆ ಭೇಟಿ ಮಾಡೋದ ಅವಶ್ಯಕತೆ ಇಲ್ಲ, ಕಾರ್ಯಕರ್ತರಿಗೆ ಭೇಟಿ ಮಾಡೋದ ಅವಶ್ಯಕತೆ ಇಲ್ಲ, ಕೆಲಸ ಮಾಡೋದ ಅವಶ್ಯಕತೆ ಇಲ್ಲ. ಮತ್ತೆ ನಾನು ಮ್ಯಾಲಿನ ಹವಾದಿಂದ ಗೆದ್ದು ಬರ್ತೀನಿ, ಬೇರೆಯವ್ರ ಹೆಸರು ಮೇಲೆ ಗೆದ್ದು ಬರ್ತೀನಿ ಅಂತಂಬುದು ಅವ್ರ ಮನಸ್ಸಿನಲ್ಲದ. ಉಸ್ಲಿಯೇ मैं सभी को मेरा विनंती करता हूँ, ನಾವು ಎಲ್ಲರಿಗೆ ನಾನು ವಿನಂತಿ ಮಾಡ್ತೀನಿ, ತಮ್ಮೆಲ್ಲರ ಆಶೀರ್ವಾದದಿಂದ ನೀವು ನನಗೆ दिल्ली ಕಳಿಸ್ಕೊಟ್ರೆ 100ಕ್ಕೆ 100 24 तास 24 तास आपके लिए मैं टाइम दूंगा और आपके साथ खड़ा होकर आपके लिए काम करूंगा. ನಿಮ್ದು ಯಾವುದೇ ಸಮಸ್ಯೆ ಇರ್ಬೋದು, ನಿಮ್ ಜೊತೆ ಇರ್ತೀನಿ, ಜೊತೆ ನಿಮ್ ಕೆಲಸ ಮಾಡಿಸ್ಕೊಡ್ತೀನಿ. ನನ್ನ BBA LLB 5 ವರ್ಷ ಡಿಗ್ರಿ ಆಗಿದೆ, ಸುಪ್ರೀಂ ಕೋರ್ಟ್ ನಲ್ಲಿ ನಾನು ಕೆಲಸ ಮಾಡಿ ಬಂದಿದ್ದೀನಿ. ನಿಮ್ದು ಯಾವುದೇ ಕಾನೂನು ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ, ಯಾವಾಗ್ಲೂ ಬಂದು ಭೇಟಿ ಮಾಡ್ಬೋದು. ನಿಮ್ ಜೊತೆ ಇರ್ತೀನಿ, 100ಕ್ಕೆ ನಿಮ್ ಸಮಸ್ಯೆ ಸಾಲ್ವ್ ಮಾಡ್ಕೊಡ್ತೀನಿ. ಇವಾಗ ಸಮಸ್ಯೆಗಳು ಯಾವ್ಯಾವ ಇದಾವೆ? ಈಗ ಉದಾಹರಣೆ, ಯುವಕರಿಗೆ ಉದ್ಯೋಗ ಇಲ್ಲ, ಒಂದು IT ಕಂಪನಿ ಮತ್ತೆ ಒಂದು ಫ್ಯಾಕ್ಟರಿ ತಂದು ಯುವಕರಿಗೆ ಉದ್ಯೋಗ ಕೊಡೋ ಕೆಲಸ ನಾವು ಮಾಡಿಸ್ತೀವಿ. ನೀರಿನ ಸಮಸ್ಯೆ ಇದೆ ಎಲ್ಲ ಕಡೆ, ಕುಡಿಯುವ ನೀರಿನ ಸಮಸ್ಯೆನೂ ಕೂಡ ಇದೆ, ನಾರ್ಮಲ್ ನಾವು ಉಪಯೋಗ ಮಾಡುವ ನೀರಿನ ಸಮಸ್ಯೆ ಕೂಡ ಇದೆ. ಈ ನೀರಿನ ಸಮಸ್ಯೆ ಕೂಡ ಇವಾಗ ನಮ್ಮ ತಾಯಂದಿರೆಲ್ಲರೂ ಲೈನಿಗೆ ಹಚ್ಚಿ ಕೊಡ ಇಟ್ಕೊಂಡು ಅವರು ನೀರು ತುಂಬ್ಕೋಬೇಕಾಯ್ತದ. ಆದ್ರೆ ನೀವು ಬಾಲ್ಕಿಗೆ ಬಂದ್ರೆ, ಬಾಲ್ಕಿ ಲೋಕಲ್ದಲ್ಲಿ 10 ವರ್ಷ ಮುಂಚೆ ಕೂಡ ಇದೇ ಸಮಸ್ಯೆ ಇತ್ತು. ಇವಾಗ ಮನಿಗೆ ನೀರು ಸಿಗ್ತಾ ಇದೆ. ಹಳ್ಳಿಗಳಲ್ಲೂ ಕೂಡ 90% ಆಗಿದೆ. ಅದೇ ರೀತಿ ಇಡೀ ಜಿಲ್ಲೆ ತುಂಬಾ ಔರಾದ್ ತಾಲೂಕಿನಲ್ಲಿ ಕೂಡ ನಿಮ್ದು ಯಾವುದೇ ನೀರಿನ ಸಮಸ್ಯೆ ಇರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ನಾವು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ತೀನಿ. ರೈತರಿಗಾಗಿ ಅವರು ಪ್ರೀಮಿಯಂ ಕಟ್ತಾ ಇದ್ದಾರೆ, ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತಾ ಇದ್ದಾರೆ. ಆದ್ರೆ ಬೆಳೆ ಹಾನಿ ಆದ್ಮೇಲೆ ಅವರಿಗೆ ಪ್ರೀಮಿಯಂ ಸಿಗ್ತಾ ಇಲ್ಲ, ದುಡ್ಡೇ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ, ನಿಮ್ ಬೆಳೆ ಹಾನಿ ಆದ್ಮೇಲೆ ನೀವು ಪ್ರೀಮಿಯಂ ಕಟ್ಟಿದ್ರೆ ನಿಮ್ಗೆ ಬರಬೇಕಾದ ಏನ್ ಇನ್ಶೂರೆನ್ಸ್ ಇದೆ ಅದು ನಾವು ನಿಮ್ಮ ಧ್ವನಿಯಾಗಿ ಸಂಸತ್ನಲ್ಲಿ ಹೋರಾಟ ಮಾಡಿ ನಿಮ್ಗೆ ಆ ಪ್ರೀಮಿಯಂ ಇನ್ಶೂರೆನ್ಸ್ ಇಸ್ಕೊಟ್ಟೇ ಕೊಡ್ತೀವಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದ್ರ ಜೊತೆ ಸಾಕಷ್ಟು ಸಮಸ್ಯೆಗಳು ಇದಾವೆ. ನಾವು ಇದೇ ರೀತಿ ಹಂತವಾಗಿ ನಾವು ಸ್ಪಂದನೆ ಮಾಡ್ಕೋತಾ ಹೋಗ್ತೀವಿ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಮ್ಗೆ ಬಂದು ನಮ್ಗೆ ಸ್ವಾಗತ ಮಾಡಿದಿರಿ, ಆಶೀರ್ವಾದ ಮಾಡಿದಿರಿ, ತುಂಬಾ ಸಂತೋಷ ಆಯ್ತು. ಮತ್ತೆ ನಮ್ಗೆ ಬರೋಕ್ ಆಗೋದಿಲ್ಲ, ಬೇರೆ 8 ಕ್ಷೇತ್ರಗಳಿಗೂ ಹೋಗ್ಬೇಕಾಗಿದೆ. ಮೇ 7ನೇ ತಾರೀಕು ತನಕ ನೀವು ಯಾವ ರೀತಿ ಇದೇ ರೀತಿ ನಮ್ಗೇನು ಹುಮ್ಮಸ್ಸಿಂದ ನೀವು ನಮ್ಗೆ ಸ್ವಾಗತ ಮಾಡಿದಿರಿ, ಅದೇ ರೀತಿ ನಿಮ್ ಬೂತ್ಗಳಲ್ಲಿ ನೀವು ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಲೀಡ್ ತಂದು ಕೊಡ್ರಿ. ನೀವು ಎಷ್ಟು ಹೆಚ್ಚಿಗೆ ಲೀಡ್ ಕೊಟ್ರಿ ಅಷ್ಟು ನೀವು ಹಕ್ಕದಿಂದ ನಮಗೆ ಕೆಲಸ ಕೇಳ್ಬೋದು. 4 ವರ್ಷ ನಮ್ದೇ ಸರ್ಕಾರ ಇರೋದಿದೆ ರಾಜ್ಯದಲ್ಲಿ. ಅಂತ ಸಂದರ್ಭದಲ್ಲಿ ನಮ್ ಶಕ್ತಿ ಬೆಂಗಳೂರಲ್ಲೂ ಹೆಚ್ಚಿಗಾಗುತ್ತೆ, ದಿಲ್ಲಿಯಲ್ಲೂ ಹೆಚ್ಚಿಗಾಗುತ್ತೆ. ನಾವು ಮುಖ್ಯಮಂತ್ರಿಗೆ ಹೋಗಿ ನಾವು ಹಕ್ಕದಿಂದ ಕೇಳ್ಬೋದು ಈ ಬೀದರ್ ಜಿಲ್ಲೆಯಿಂದ ಒಬ್ರು ಕಾಂಗ್ರೆಸ್ ಸಂಸದರಿದ್ದಾರೆ, ನೀವು ಹೆಚ್ಚಿನ ಅನುದಾನ ಕೊಡ್ರಿ ಅಂತ. ನಾವು ಮತ್ತೆ ಜಾಸ್ತಿ ಅನುದಾನ ತಂದು ನಾವು ಕೆಲಸ ಮಾಡಬಹುದು. ದಿಲ್ಲಿಯಲ್ಲೂ ಕೂಡ ನಮ್ ಶಕ್ತಿ ಹೆಚ್ಚಿಗಾಗತ್ತೆ.
ನಮ್ಮ ಪಕ್ಷದ ವತಿಯಿಂದ ನಾವೇನು 5 ಗ್ಯಾರಂಟಿಗಳು ನಾವು ಕೊಟ್ಟಿದ್ವಿ ಹೋದ ವರ್ಷ, ಎಲ್ಲಾ ಗ್ಯಾರಂಟಿಗಳು ಲಾಗು ಆಗಿ ನಮ್ದು ಎಲ್ಲಾ ತಾಯಂದಿರಿಗೆ ಮುಟ್ತಾ ಇದಾವೆ. ಎಲ್ಲಾ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಎಲ್ಲಾ ತಾಯಂದಿರು ಆಶೀರ್ವಾದ ಮಾಡ್ತಾ ಇದಾರೆ. ಯಾಕಂತಂದ್ರೆ ತಿಂಗಳಿಗೆ ಅವ್ರಿಗೆ 5 ರಿಂದ 6 ಸಾವಿರ ರೂಪಾಯಿ ನಮ್ಮ ಗ್ಯಾರಂಟಿಯಿಂದ ಸಹಾಯ ಆಗ್ತಾ ಇದೆ. ಎಲ್ಲಾ ಕಡೆ ಬಹಳ ಒಳ್ಳೆ ವಾತಾವರಣ ಇದೆ. ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ಪಕ್ಷದ ವತಿಯಿಂದ 5 ಗ್ಯಾರಂಟಿ ನಾವು ಕೊಡ್ತಾ ಇದೀವಿ. ಕೆಲವು ದಿನಗಳಲ್ಲಿ ನಿಮ್ಮ ಮನೆಗೆ ಮುಟ್ಸ್ತೀವಿ. ನಮ್ದೆಲ್ಲಾ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೆ ನಾವು ಕೈಯಲ್ಲಿ ಕೊಡ್ತೀವಿ. ಹೋದ ವರ್ಷ ನೀವು ಯಾವ ರೀತಿ ಮುಟ್ಸಿರಿ ಅದೇ ರೀತಿ ಈ ವರ್ಷನೂ ಕೂಡ ಮುಟ್ಸ್ಬೇಕಂತ ನಿಮಗೆ ವಿನಂತಿ ಮಾಡ್ತೀನಿ. ಹೋಗ್ತಾ ಇರುವಾಗ ನಾವು ಸ್ವಲ್ಪ ಗಡ್ಬಡದಲ್ಲಿ ಬೇಗ ಎಲ್ಲಾ ಕಡೆ ಹೋಗಿದ್ದೀವಿ. ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರದು. ಯಾಕಂತಂದ್ರೆ ಸಮಯ ಬಹಳ ಕಡಿಮೆ ಇದೆ. ಬರೀ 20 ದಿವಸ ಪ್ರಚಾರಗೋಸ್ಕರ ಇದೆ. 20 ದಿವಸದಲ್ಲಿ ನಮ್ಗೆ ಇನ್ನೂ 200 ಪಂಚಾಯತ್ಗಳು ವಿಸಿಟ್ ಮಾಡ್ಬೇಕಾಗಿದೆ. 1 ದಿವಸದಲ್ಲಿ 10 ಪಂಚಾಯತ್ ನಾವು ವಿಸಿಟ್ ಮಾಡ್ತಾ ಇದೀವಿ. ಈಗ ನಾವು ಬೇಗ ಹೋಗ್ತಾ ಇರುವಾಗ ಯಾರಿಗಾದ್ರೂ ನಾವು ಭೇಟಿ ಆಗಿಲ್ಲ ಅಥವಾ ಯಾರಾದ್ರೂ ಮನೆಗೆ ಹೋಗಿಲ್ಲ ಅಂತಂದ್ರೆ ತಾವು ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರ್ದು ಅಂತ ಹೇಳ್ಕೊತಾ ಎಲ್ರಿಗೂ ನಾನು ಧನ್ಯವಾದಗಳು ಸಲ್ಲಿಸ್ತಾ 2 ಮಾತುಗಳು ಮುಗಿಸುತ್ತೇನೆ. ಬಿಜೆಪಿ ಕಡೆ ಮಾಡ್ರಿ ಅಂತ ಜನಾಂಗ ಜನರಿಗೆ ಯಾರು ಕೆಲಸ ಮಾಡ್ಬೋದು ಅವರು ಅವರೇ ಹೇಳ್ಯಾರ. ಇವತ್ತು चौधरी बेलकुणी ग्राम पंचायत बंद ಎಲ್ಲ पार्टी के सागर खंडरे जी और हमारे कैंडिडेट हमारे भीमसेन सिंधे जी और रामोना वडेयर जी, हमारे बहुत सारे कार्यकर्ता, कांग्रेस पार्टी के सभी कार्यकर्ता ಔರಾದ್ ತಾಲೂಕದ ಹಾಗೂ ಜಿಲ್ಲೆಯ ಯುವಕರು, ಗ್ರಾಮದ ಎಲ್ಲ ಚೌಧರಿ ಬೆಳಕುನಿ ಪಂಚಾಯತ್ ಬರದ 5 ಗ್ರಾಮ ಪಂಚಾಯತ್ ಸದಸ್ಯರು ಇವತ್ತ ಒಂದು ಬಹಳ ದೊಡ್ಡ ಶಕ್ತಿ ಅದ ನಿಮ್ಮ ಯುವಕರದ. फोटो